ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಪೂರ್ಣವಾದಂಥ ಹಿನ್ನೆಲೆ ಬೆಂಗಳೂರು ನಗರದಲ್ಲಿ ಮನೆ ಮನೆ ಸರ್ವೆ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಬೆಂಗಳೂರು ಸಮೀಕ್ಷೆ ಅಕ್ಟೋಬರ್ 23ರಿಂದ 31ರವರೆಗೆ ಮುಂದೂಡಿಕೆ ಮಾಡಲಾಗಿದೆ. ರಜೆ ಬಳಿಕ ನಡೆಯೋ ಸರ್ವೆಗೆ ಶಿಕ್ಷಕರ ಬಳಕೆ ಇಲ್ಲ. ಬೇರೆ ಸರ್ಕಾರಿ ಸಿಬ್ಬಂದಿಯಿಂದ ಮಾತ್ರ ಸರ್ವೆ ಕಾರ್ಯ ಇರುತ್ತೆ. ಸದ್ಯ ಬೆಂಗಳೂರಿನಲ್ಲಿ 50% ಸರ್ವೆ ಮುಗಿದಿದೆ. ಇನ್ನೂ 50% ಆಗಬೇಕು. ರಾಮನಗರ, ಬೀದರ್ನಲ್ಲಿ 90%ಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿದೆ. ಇಲ್ಲೂ ಕೂಡ ಅಕ್ಟೋಬರ್ 31ರವರೆಗೆ ಸರ್ವೆಗೆ ಅವಕಾಶವನ್ನು ನೀಡಲಾಗಿದೆ. ಉಳಿದ ಎಲ್ಲ ಜಿಲ್ಲೆಗಳಲ್ಲೂ 90%ಗಿಂತ ಹೆಚ್ಚು ಸರ್ವೆ ನಡೆದಿದೆ. ದೀಪಾವಳಿ ರಜೆ ಬಳಿಕ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರು ತೆರಳಲಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಪೂರ್ಣವಾದಂಥ ಹಿನ್ನೆಲೆ ಬೆಂಗಳೂರು ನಗರದಲ್ಲಿ ಮನೆ ಮನೆ ಸರ್ವೆ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಈಗ ಬೆಂಗಳೂರು ಸಮೀಕ್ಷೆ ಅಕ್ಟೋಬರ್ 23ರಿಂದ 31ರವರೆಗೆ ಮುಂದೂಡಿಕೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ನಿರ್ಧಾರ ಆಗಿರುವುದು. ಶಾಕ್ ಕೊಟ್ಟು ಗಣತಿದಾರರಿಗೆ ದೀಪಾವಳಿ ಗಿಫ್ಟ್ ಕೊಟ್ಟಿದೆ ರಾಜ್ಯ ಸರ್ಕಾರ. ದೀಪಾವಳಿಗೆ ತಾತ್ಕಾಲಿಕವಾಗಿ 3 ದಿನಗಳ ರಜೆ ಘೋಷಣೆ ಮಾಡಲಾಗಿದೆ. 3 ದಿನಗಳ ಕಾಲ ರಜೆ ಬಳಿಕ ಮತ್ತೆ 9 ದಿನ ಸಮೀಕ್ಷೆ ಮಾಡಬೇಕು. ರಜೆ ಬಳಿಕ ನಡೆಯೋ ಸರ್ವೆಗೆ ಶಿಕ್ಷಕರನ್ನ ಬಳಸಿಕೊಳ್ಳುವಂತಿಲ್ಲ. ಬೇರೆ ಸರ್ಕಾರಿ ಸಿಬ್ಬಂದಿ ಸರ್ವೆ ಕಾರ್ಯವನ್ನ ಮಾಡಬೇಕು. ಸದ್ಯ ಬೆಂಗಳೂರಿನಲ್ಲಿ 50% ಸರ್ವೆ ನಡೆದಾಗಿದೆ. ಈಗ ಇನ್ನು ರಾಮನಗರ, ಬೀದರ್ನಲ್ಲಿ 90%ಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿದೆ. ಎಲ್ಲೂ ಕೂಡ ಅಕ್ಟೋಬರ್ 31ರವರೆಗೆ ಸರ್ವೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಉಳಿದ ಎಲ್ಲ ಜಿಲ್ಲೆಗಳಲ್ಲೂ 90%ಗಿಂತ ಹೆಚ್ಚು ಸರ್ವೆ ಆಗಿದೆ. ದೀಪಾವಳಿ ರಜೆ ಬಳಿಕ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರು ಹೋಗ್ತಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ಅಪೂರ್ಣ ಆಗಿದೆಯಲ್ಲ, ಹಾಗಾಗಿನೇ ಬೆಂಗಳೂರು ನಗರದಲ್ಲಿ ಮನೆ ಮನೆ ಸರ್ವೆ ಮತ್ತೆ ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿರುವುದು. ಅಂದರೆ ಅಕ್ಟೋಬರ್ 23ರಿಂದ 31ರವರೆಗೆ ಮುಂದೂಡಿಕೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಇವತ್ತು ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ವಿಚಾರ, ಶಿಕ್ಷಕರಿಗೆ ದೀಪಾವಳಿಗಾದರೂ ರಜೆ ಕೊಡ್ತಾರಾ ಇಲ್ವಪ್ಪ ಅನ್ನೋ ಒಂದು ಟೆನ್ಷನ್ ಇತ್ತು. ಅವರಿಗೆ ಮೊದಲಿಗೆ ಶಾಕ್ ಕೊಟ್ಟರು ರಾಜ್ಯ ಸರ್ಕಾರದವರು. ಈ ಗಡುವಿನಲ್ಲಿ ಮುಗಿಸಲೇಬೇಕು ಸರ್ವೆ ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿನೇ ದೀಪಾವಳಿಗೆ ರಜೆ ಇರಲ್ಲ ಅಂತಲೇ ಅಂದ್ಕೊಂಡಿದ್ರು. ಆದರೆ ಮತ್ತೆ ಈಗ 3 ದಿನಗಳ ಕಾಲ ಅವರಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸೊ ರಜೆ ಇರುತ್ತೆ ಶಿಕ್ಷಕರಿಗೆ. ಅದಾದ ನಂತರ ಅವರು ವಾಪಸ್ ಸರ್ವೆ ಮಾಡಬೇಕಾ ಅಂತ ಅಂದರೆ ಇಲ್ಲ. ಶಿಕ್ಷಕರನ್ನು ಹೊರತುಪಡಿಸಿ ಬೇರೆ ಸರ್ಕಾರಿ ನೌಕರರು ಇರ್ತಾರಲ್ಲ, ಅವರು ಸರ್ವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರಿನಲ್ಲಿ 50% ಸರ್ವೆ ಮಾತ್ರ ಮುಗಿದಿದೆ. ಇನ್ನೂ 50% ಸರ್ವೆ ಆಗಬೇಕಾಗಿದೆ. ಸೊ ಹಾಗಾಗಿನೇ ದೀಪಾವಳಿ ಆದ ನಂತರ ಮತ್ತೆ ಸರ್ವೆ ಪುನರಾರಂಭ ಆಗುತ್ತೆ. ಮನೆ ಮನೆಗೆ ಹೋಗಿ ಸರ್ವೆ ಶುರು ಮಾಡ್ತಾರೆ. ಅದಾದ ನಂತರ ಏನು ರಾಮನಗರ ಮತ್ತು ಬೀದರ್ನಲ್ಲಿ 90%ಕ್ಕಿಂತ ಕಡಿಮೆ ಸಮೀಕ್ಷೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಹಾಗಾಗಿ 31ರವರೆಗೆ ಅಕ್ಟೋಬರ್ 31ರವರೆಗೆ ಗಡುವನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನುಳಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ 90%ಗಿಂತ ಹೆಚ್ಚು ಸಮೀಕ್ಷೆ ಕೂಡ ಆಗಿದೆ. ಹಾಗಾಗಿ ಅಲ್ಲೂ ಕೂಡ ಇನ್ನೂ 10% ಬಾಕಿ ಇದೆಯಲ್ಲ, ಹಾಗಾಗಿ ಅಲ್ಲೂ ಕೂಡ ಸಮೀಕ್ಷೆ ನಡೆದರೂ ಕೂಡ ಅಚ್ಚರಿ ಇಲ್ಲ. ಆ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತ ಅಂದರೆ 3 ದಿನಗಳ ಕಾಲ ಹಬ್ಬಕ್ಕೆ ರಜೆ ಅಂತೂ ಇದ್ದೇ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಒಂದು ಕಡೆ ಈ ಗಡುವಿನಲ್ಲಿ ಮುಗಿಸಲೇಬೇಕು ಸರ್ವೆಯನ್ನು ಅಂತ ಹೇಳಿತ್ತು ಸಿದ್ದರಾಮಯ್ಯನವ್ರ ಸರ್ಕಾರ. ಅದಾದ ನಂತರ ಶಿಕ್ಷಕರಿಗೆ ಈಗ 3 ದಿನಗಳ ಕಾಲ ರಜೆಯನ್ನು ಕೂಡ ಘೋಷಣೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಒಟ್ಟಾರೆ ಏನು ತೀರ್ಮಾನ ಆಯಿತು ಇವತ್ತಿನ ಮೀಟಿಂಗ್ನಲ್ಲಿ? ಎಸ್ ರಾಮ್, ಏನು ರಾಜ್ಯಾದ್ಯಂತ ನಡೆಯುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಹುತೇಕ ನಿಗದಿ ಆದಂತೆ ರಾಜ್ಯದಲ್ಲಿ ಜಿಲ್ಲಾವಾರು ಆಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಒಂದಿಷ್ಟು ಸಮೀಕ್ಷೆಗೆ ಹಿನ್ನಡೆ ಆಗ್ತಿರುವಂತದ್ದು. ಅದರಲ್ಲೂ ಕೂಡ 45% ಈಗ
ಸಮೀಕ್ಷೆ ಆಗಿರೋದ್ರಿಂದ ಅನಿವಾರ್ಯವಾಗಿ ಇದನ್ನ ಮುಂದೂಡಬೇಕಾದಂತಹ ಪರಿಸ್ಥಿತಿ ಸರ್ಕಾರದ ಮುಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಹಿಂದುಳಿದ ಆಯೋಗ ಸಚಿವರೆಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಪ್ರಮುಖವಾಗಿ ಶಾಲಾ ಕಾಲೇಜುಗಳು ಆರಂಭ ಆಗಿರೋದ್ರಿಂದ ಶಿಕ್ಷಕರನ್ನ ಈ ಒಂದು ಗಣತಿಯಿಂದ ದೂರ ಇಡೋದಕ್ಕೆ, ಅದರಲ್ಲೂ ಕೂಡ ಬಳಕೆ ಮಾಡದೇ ಇರುವುದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಜೊತೆಗೆ ಇನ್ನು ಉಳಿದಿರುವಂತಹ ಸಮೀಕ್ಷೆಯನ್ನ ಸಿಬ್ಬಂದಿಗಳನ್ನ, ವಿವಿಧ ಇಲಾಖೆಗಳ ಸಿಬ್ಬಂದಿಗಳನ್ನ ಬಳಕೆ ಮಾಡಿಕೊಂಡು ಜಿಲ್ಲಾವಾರು ಆಗಿರ್ಬೋದು, ಬೆಂಗಳೂರಿನಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಕೂಡ ಯಾವ ರೀತಿ ಉಳಿದಿರುವಂತಹ ಬಾಕಿ ಇರುವಂತಹ ಸಮೀಕ್ಷೆಯನ್ನ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಬಳಸಿಕೊಂಡು ಸಮೀಕ್ಷೆ ಮಾಡೋದಕ್ಕೆ ಮಹತ್ವದ ತೀರ್ಮಾನವನ್ನ ಮಾಡಲಾಗಿದೆ. ದೀಪಾವಳಿಗೆ ಕೆಲವೊಂದಿಷ್ಟು ಏನು ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಿದ್ದಂತಹ ಶಿಕ್ಷಕರಿಗೆ ಕೂಡ 3 ದಿನಗಳ ಕಾಲ ರಜೆನ ನೀಡಲಾಗಿದೆ. ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ 3 ದಿನಗಳ ಕಾಲ ಬ್ರೇಕ್ ನೀಡಿದ್ದು 3 ದಿನಗಳ ಬಳಿಕ ಮತ್ತೆ ಸಮೀಕ್ಷೆ ಆರಂಭವಾಗುತ್ತೆ. ಬೆಂಗಳೂರಿನಲ್ಲಿ ಮತ್ತು ರಾಮನಗರ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಸಮೀಕ್ಷೆ ಕಡಿಮೆ ಆಗಿರೋದ್ರಿಂದ 3 ಜಿಲ್ಲೆಗಳು ಮತ್ತು ಬೆಂಗಳೂರು ನಗರ ಸೇರಿದಂತೆ 4 ಕಡೆ ಕೂಡ ಸಮೀಕ್ಷೆಯನ್ನ ಅಕ್ಟೋಬರ್ 23ರಿಂದ 31ರವರೆಗೆ ಅವಧಿಯನ್ನ ವಿಸ್ತರಣೆ ಮಾಡಿ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿಯವರೆಗೆ ಸಮೀಕ್ಷೆಯನ್ನ ಶಿಕ್ಷಕರು ಮಾಡ್ತಾ ಇದ್ರು. ಇದೀಗ ಶಾಲಾ ಕಾಲೇಜುಗಳು ಆರಂಭ ಆಗಿರೋದ್ರಿಂದ ಶಿಕ್ಷಕರನ್ನ ಹೊರಗಿಟ್ಟು ವಿವಿಧ ಇಲಾಖೆಗಳ ಸಿಬ್ಬಂದಿಗಳ ಮೂಲಕ ಸಮೀಕ್ಷೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಒಂದಿಷ್ಟು ಪ್ರಗತಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಜಿಬಿಎ ರಚನೆ ಆದ ಬಳಿಕ ಈ ಒಂದು ಸಮೀಕ್ಷೆಗೆ ಒಂದಿಷ್ಟು ತೊಡಕುಗಳು ನಿರ್ಮಾಣ ಆಗಿತ್ತು, ತಾಂತ್ರಿಕ ತೊಂದರೆಗಳು ಕೂಡ ಕಂಡು ಬಂದಿತ್ತು. ಹೀಗಾಗಿ ಬೆಂಗಳೂರು ನಗರದಲ್ಲಿ ಸಮೀಕ್ಷೆ 8 ದಿನಗಳ ಕಾಲ ತಡವಾಗಿ ಆರಂಭ ಆಗಿರೋದ್ರಿಂದ ಸಮೀಕ್ಷೆ ಇದೀಗ 45% ಆಗಿದೆ. ಹೀಗಾಗಿ 9 ದಿನಗಳ ಕಾಲ ಈ ಒಂದು ಅವಧಿಯನ್ನ ಮುಂದೂಡಿಕೆ ಮಾಡಿ ಶಾಲಾ ಕಾಲೇಜುಗಳನ್ನ, ಶಿಕ್ಷಕರನ್ನ ಹೊರಗಿಟ್ಟು ಸಿಬ್ಬಂದಿಗಳ ಮೂಲಕ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.